ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಏನು ನೋಡಿದ್ವಿ? 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಬಾಲ್ನ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಇವತ್ತಿನ ಪಾಠದಲ್ಲಿ ನಾವು ಬ್ಯಾಸ್ಕೆಟ್ಬಾಲ್ ಆಟದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಬ್ಯಾಸ್ಕೆಟ್ಬಾಲ್ ಆಟದ ಇತಿಹಾಸ ಹಾಗೂ ಆಟ ಯಾವ ರೀತಿಯಾಗಿ ಬೆಳವಣಿಗೆಯನ್ನ ಹೊಂದ್ಕೊಂತ ಬಂತು ಅನ್ನೋದನ್ನ ಇವತ್ತು ನೋಡ್ಕೊಂತ ಹೋಗೋಣ. ಬ್ಯಾಸ್ಕೆಟ್ಬಾಲ್ ಆಟದ ಇತಿಹಾಸ. ಬ್ಯಾಸ್ಕೆಟ್ಬಾಲ್ ಆಟದ ಇತಿಹಾಸ ಯಾವ ರೀತಿಯಾಗಿದೆ ಅಂತ ನಾವು ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಈ ಕ್ರೀಡೆಯನ್ನು ಅಮೆರಿಕದ ಸ್ಪ್ರಿಂಗ್ಫೀಲ್ಡ್ ನಲ್ಲಿ YMCA ತರಬೇತಿಯ ಶಾಲಾ ಶಿಕ್ಷಕರಾದ ಡಾಕ್ಟರ್ ಜೇಮ್ಸ್ ಸ್ಮಿತ್ ರವರು 1891ರಲ್ಲಿ ಈ ಆಟವನ್ನ ಕಂಡುಹಿಡಿದರು. ಯಾರು? ಅಮೆರಿಕದ YMCA ಶಾಲಾ ಶಿಕ್ಷಕರಾದ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ನೈಸ್ಮಿತ್ ರವರು 1891ರಲ್ಲಿ ಈ ಆಟವನ್ನ ಕಂಡುಹಿಡಿತಾರೆ. ಹಾಗೆ ಅದೇ ತರಬೇತಿಯ ಶಾಲೆಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಲೂಥರ್ ಗ್ಯೂಲಿಕ್ ಎಂಬುವರ ನಿರ್ದೇಶನಕ್ಕೆ ಪ್ರತಿಯಾಗಿ ಈ ಕ್ರೀಡೆಯನ್ನು ರೂಪಿಸಲಾಗುವುದು. ಯಾರ ನಿರ್ದೇಶನದ ಅಡಿಯಲ್ಲಿ ಅಂತಂದ್ರೆ ಡಾಕ್ಟರ್ ಲೂಥರ್ ಗ್ಯೂಲಿಕ್. ಡಾಕ್ಟರ್ ಲೂಥರ್ ಗ್ಯೂಲಿಕ್ ರವರ ನಿರ್ದೇಶನದಂತೆ ಈ ಆಟವನ್ನ ರೂಪಿಸಲಾಗಿತ್ತು. ತೀವ್ರವಾದ ಚಳಿಗಾಲದಲ್ಲಿ ಫುಟ್ಬಾಲ್ ಕ್ರೀಡೆಯಂತಿರುವ ಒಳಾಂಗಣ ಕ್ರೀಡೆಯನ್ನು ರೂಪಿಸಿ ತರಬೇತಿ ಶಾಲೆಯ ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆಯನ್ನು ಕಾಪಾಡುವುದು ಇವರ ಉದ್ದೇಶ ಆಗಿತ್ತು. ಗೋಡೆಗಳಿಂದ ಕೂಡಿದ ವ್ಯಾಯಾಮ ಮಂದಿರವನ್ನು ಗಮನದಲ್ಲಿಟ್ಟುಕೊಂಡು ನೈಸ್ಮಿತ್ ರವರು ಬ್ಯಾಸ್ಕೆಟ್ಬಾಲ್ ಕ್ರೀಡೆಯ ಮೂಲಭೂತ ನಿಯಮಗಳನ್ನ ಬರೀತಾರೆ. ನೈಸ್ಮಿತ್ ರವರು ಹೇಳಿದರು ನೈತಿಕ ಮೂಲಭೂತ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಆಟದ ನಿಯಮಗಳನ್ನ ಬರೀತಾರೆ. ಇದರ ಪ್ರಕಾರ ಗೋಡೆಗೆ 10 ಅಡಿ ಎತ್ತರದ ಪೀಚ್ ಹಣ್ಣಿನ ಬುಟ್ಟಿಯನ್ನು ತಳಹದಿ ಸಮೇತವಾಗಿ ಮಳೆ ಹೊಡೆದು ಕೂರಿಸಿದವರು. ಪೀಚ್ ಹಣ್ಣಿನ ಬುಟ್ಟಿ 10 ಅಡಿ ಎತ್ತರದಲ್ಲಿ ಪೀಚ್ ಹಣ್ಣಿನ ಬುಟ್ಟಿಯನ್ನು ನೇತಾಕಿ ಮೊಳೆಗಳಿಂದ ಕೂಡಿಸಿ ಇಡ್ತಾರೆ. ಹಾಗೆ 1906ರಲ್ಲಿ ಬುಟ್ಟಿಯ ಬದಲಾಗಿ ಒಂದು ಹಿಂಭಾಗಕ್ಕೆ ಹಲಗೆಯನ್ನು ಜೋಡಿಸಲಾದ ಲೋಹದ ಹೂಪ್ಸ್ಗೆ ಬದಲಾಯಿಸುತ್ತಾರೆ. ಯಾವ ರೀತಿ ಅಂತಂದ್ರೆ ಬುಟ್ಟಿಯ ಬದಲಾಗಿ ಒಂದು ಹಿಂಭಾಗದ ಹಲಗೆಗೆ ಜೋಡಿಸಲಾದ ಲೋಹದ ಹೂಪ್ಸ್ಗೆ ಬದಲಾಯಿಸುತ್ತಾರೆ. ಹೂಪ್ಸ್ ಮೀನ್ಸ್ ರಿಂಗಿಗೆ ಬದಲಾಯಿಸುತ್ತಾರೆ. ಇದರ ಪ್ರತಿ ಬಾರಿಯೂ ಬುಟ್ಟಿ ಒಳಗೆ ಚೆಂಡನ್ನು ಹಾಕಿ
ಅಂಕ ಗಳಿಸಿದಾಗ ಇದನ್ನು ಹೊರ ತೆಗೆಯುವ ಕೆಲಸ ತಪ್ಪಿದಂತಾಗಿತ್ತು. ಈ ಕೆಲಸ ಏನ್ ಮಾಡಿದ್ರು, ಆ ಬುಟ್ಟಿಯ ಬದಲಾಗಿ ಏನ್ ಮಾಡಿದ್ರು, ಒಂದು ಹೂಪ್ಸ್ ಅನ್ನ ಕಟ್ಟಿದ್ರು. ಅಲ್ಲಿ ಅಲ್ಲಿಗೆ ಬರೆದ್ಬಿಟ್ಟು ಒಂದು ಹೂಪ್ಸ್ ಅನ್ನ ಕಟ್ಟಿದ್ರು. ಅದರ ಬದಲಾಗಿ ಏನ್ ತಪ್ಪು, ಪ್ರತಿ ಬಾರಿ ಅಂಕ ಗಳಿಸಿದ ಸಮಯದಲ್ಲಿ ಆ ಬುಟ್ಟಿ ಇದ್ದ ಬಾಲನ್ನ ಹೊರ ತೆಗಿಬೇಕಾಗುತ್ತೆ. ಈ ಹೂಪ್ಸ್ ಮೂಲಕ ಆ ಬಾಲು ಕೆಳಗಡೆ ಬರುತ್ತೆ. ಆ ಮುಖಾಂತರ ಒಂದು ಕೆಲಸ, ಒಂದು ಮಾಡಿಫೈ ಅನ್ನ ಈ ಬಾಸ್ಕೆಟ್ ಬಾಲ್ ಅಲ್ಲಿ ಮಾಡಲಾಯಿತು. ರಿಂಗ್ ಹಾಗೂ ನೆಟ್ಗಳನ್ನು ಬಳಸಿ ಚೆಂಡು ಸಲೀಸಾಗಿ ನುಸುಳುವಂತೆ ಮಾಡಿರುತ್ತಾರೆ. ಇದಕ್ಕೆ ಏನ್ ಮಾಡ್ತಾರೆ, ರಿಂಗ್ ಅನ್ನ ಬಳಸ್ತಾರೆ, ಹೂಪ್ಸ್ ಅನ್ನ, ಮತ್ತೆ ಅದ್ರ ಕೆಳಗಡೆ ಏನ್ ಮಾಡ್ತಾರೆ, ನೆಟ್ ಅನ್ನ ಬಳಸ್ತಾರೆ. ಸಲೀಸಾಗಿ ಬ್ಯಾಸ್ಕೆಟ್ ಮಾಡಿದಾಗ ಬಾಲ್ ಸಲೀಸಾಗಿ ಕೆಳಗೆ ಬರುವ ರೀತಿಯಲ್ಲಿ ಇವರು ಮಾಡ್ತಾರೆ. ಹಾಗೂ ಅದರಂತೆ ಕ್ರಮೇಣ ಕಿತ್ತಳೆ ಬಣ್ಣದ ಚೆಂಡಿನ ಆವಿಷ್ಕಾರವಾಗಿ ಎಲ್ಲ ಆಟಗಾರರಿಗೆ ಸ್ಪಷ್ಟವಾಗಿ ಕಾಣುವಂತೆ ಮಾಡಿದರು. ಏನ್ ಮಾಡಿದರು, ಈ ಬಾಲನ್ನ ಬಣ್ಣ ಯಾವ ರೀತಿಯಾಗಿತ್ತಂದ್ರೆ ಕಿತ್ತಳೆ ಹಣ್ಣಿನ ರೂಪದಲ್ಲಿದ್ದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಇದು ಸಲೀಸಾಗಿ ಕಾಣುವ ರೀತಿಯಾಗಿ ಮಾಡಿದರು. ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ತಂಡವು ವಿಜಯಶಾಲಿ ಎಂದು ಪರಿಗಣಿಸಲಾಗುತ್ತಿತ್ತು. ಪ್ರತಿ ಸರಿ ಏನ್ ಮಾಡಿದ್ರು ಅಂತಂದ್ರೆ ರಿಂಗ್ ಅನ್ನ ಬಳಸಿದ್ರು. ಮೊದಲು ರಿಂಗ್ ಬಳಕೆ ಹಾಗೂ ನೆಟ್ ಬಳಕೆ ಹಾಗೂ ಏನು ಮಾಡಿದ್ರು, ಕಿತ್ತಳೆ ಬಣ್ಣದ ಬಾಲನ ಆವಿಷ್ಕಾರ ಮಾಡಿದರು. ಕಿತ್ತಳೆ ಬಣ್ಣದ ಬಾಲನ ಆವಿಷ್ಕಾರ ಮಾಡಿದರು. ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದವರು ವಿಜಯಶಾಲಿ. ಅತಿ ಹೆಚ್ಚು ಅಂಕ ಗಳಿಸಿದವರನ್ನು ವಿಜಯಶಾಲಿ ಎಂದು ಘೋಷಿಸಲ್ಪಟ್ಟರು. ಹಾಗೆ ನೈಸ್ಮಿತರು ತಾವು ಆವಿಷ್ಕಾರಗೊಳಿಸಿದ ಆಟದ ಯಶಸ್ಸಿನ ಬಗ್ಗೆ ಪ್ರಾರಂಭದಲ್ಲಿ ಅನುಮಾನ ವ್ಯಕ್ತಪಡಿಸಿದ್ದರು. ಈ ಕ್ರೀಡೆಗೆ ಬ್ಯಾಸ್ಕೆಟ್ ಬಾಲ್ ಎಂದು ಹೆಸರನ್ನು ಇಟ್ಟರು. ಪ್ರಥಮ ಬಾರಿಗೆ ಅಧಿಕೃತವಾಗಿ ಈ ಪಂದ್ಯಾಟವನ್ನು 1892ರಲ್ಲಿ ಎಷ್ಟರಲ್ಲಿ 1892ರಲ್ಲಿ ಏನ್ ಮಾಡ್ತಾರೆ, ಅಧಿಕೃತವಾಗಿ YMCA ಅಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಓಕೆ, ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವ್ಯಾಯಾಮ ಮಂದಿರದಲ್ಲಿ ಈ ಆಟವನ್ನು ಆಡಿಸ್ತಾ ಇರುತ್ತದೆ. 9 ಆಟಗಾರರನ್ನು ಒಳಗೊಂಡ 2 ತಂಡಗಳ ನಡುವೆ ಅಂದಿನ ನಿಯಮಗಳನ್ನು ಅನುಸರಿಸಿ ನಡೆದ ಈ ಪಂದ್ಯಾಟವು 1-0 ಅಂಕದೊಂದಿಗೆ ಮೊದಲ ಬಾರಿಗೆ ಕೊನೆಗೊಂಡು ಯಾವ ರೀತಿ ಅಂದ್ರೆ 1-0 ಅಂಕದೊಂದಿಗೆ ಈ ಪಂದ್ಯಾಟ ಕೊನೆಗೊಳ್ಳುತ್ತದೆ. ಅಂಕ ಗಳಿಸಬೇಕಾದರೆ 25 ಅಡಿ ದೂರದಿಂದ ಚೆಂಡನ್ನು ಬುಟ್ಟಿ ಒಳಗೆ ಹಾಕಬೇಕಿತ್ತು. ಇದು ಕಷ್ಟ ಸಾಧ್ಯ. ಯಾವ ರೀತಿ 25 ಅಡಿ ದೂರದಿಂದ ಆ ಬುಟ್ಟಿಗೆ ಹಾಕಬೇಕಾಗಿತ್ತು. ಆದ್ದರಿಂದ ಏನಾಗುತ್ತೆ ಅಂತಂದ್ರೆ 1-0 ಅಂಕದಿಂದ ಈ ಪಂದ್ಯ ಕೊನೆಗೊಳ್ಳುತ್ತೆ. ಹಾಗೆ ನೆಕ್ಸ್ಟ್ ಪ್ರಥಮವಾಗಿ 1938ರಲ್ಲಿ ಅಮೆರಿಕ ಆಹ್ವಾನಿತ ಮಹಾವಿಶ್ವವಿದ್ಯಾನಿಲಯಗಳ ರಾಷ್ಟ್ರಮಟ್ಟದ ಪಂದ್ಯಾಟನೆಗೆ ಚಾಲನೆಯನ್ನ ಸಿಗುತ್ತೆ. ಇದರಲ್ಲಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯದ
ದಿನಗಳ ಪಂದ್ಯಾಟಗಳಲ್ಲಿ ಇದು ಚಾಲನೆ ಗೊಳಿಸಲಾಗುತ್ತದೆ. 1938ರಲ್ಲಿ ಅಮೆರಿಕ ಆಹ್ವಾನಿತ ಮಹಾವಿದ್ಯಾಲಯಗಳ ರಾಷ್ಟ್ರಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಸಿಕ್ಕಿತು. ನ್ಯಾಷನಲ್ ಕೊಲೆಜಿಯೇಟ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ NCAA ರವರ ಪಂದ್ಯಾವಳಿಗಳು ಆ ಸಮಯದಲ್ಲಿ ಪ್ರಾರಂಭವಾದವು. ನ್ಯಾಷನಲ್ ಬ್ಯಾಸ್ಕೆಟ್ ಅಸೋಸಿಯೇಷನ್ NBA ಮೀನ್ಸ್ ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ 1946ರಲ್ಲಿ ಅಮೆರಿಕದಲ್ಲಿ ರಚನೆ ಆಯಿತು. ಪ್ರಥಮ ಬಾರಿಗೆ NBA 1946ರಲ್ಲಿ ಅಮೆರಿಕದಲ್ಲಿ ರಚನೆ ಆಯಿತು. NBA 1946ರಲ್ಲಿ ಅಮೆರಿಕದಲ್ಲಿ ಪ್ರಾರಂಭವಾಯಿತು. ಹಾಗೆ ಬ್ಯಾಸ್ಕೆಟ್ಬಾಲ್ ಕ್ರೀಡೆಯನ್ನು 1936ರ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ಪಡೆಗೊಳಿಸಲಾಯಿತು. 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ ಪ್ರಥಮ ಬಾರಿಗೆ 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ ನಲ್ಲಿ ಈ ಬ್ಯಾಸ್ಕೆಟ್ಬಾಲ್ ಆಟವನ್ನ ಸೇರ್ಪಡೆಗೊಳಿಸಲಾಯಿತು. ಹಾಗೆ ಅಂಕಣದ ಪರಿಚಯ, ಅಂಕಣ ಯಾವ ರೀತಿಯಾಗಿರುತ್ತೆ ಎನ್ನೋದನ್ನ ನಾವು ನೋಡ್ಕೊಂತ ಹೋಗೋಣ. ಅಂಕಣದ ಪರಿಚಯ. ಫಿಬಾ ಫಿಬಾ ಸಂಘಟನೆಯ ಪ್ರಕಾರ ನಿಯಮಬದ್ಧ ಬ್ಯಾಸ್ಕೆಟ್ಬಾಲ್ ಆಟದ ಅಂಕಣವು ಚಿತ್ರದಲ್ಲಿರುವಂತೆ ಆಯತಾಕಾರದಲ್ಲಿ ಇರಬೇಕು. ಯಾವ ರೀತಿಯಾಗಿರುತ್ತೆ? ಈ ಅಂಕಣ ಆಯತಾಕಾರದಲ್ಲಿ ಅಂಕಣ ಇರಬೇಕು. ಇದು ಮೊದಲನೇ ಪಾಯಿಂಟ್. ಹಾಗೆ ಬ್ಯಾಸ್ಕೆಟ್ಬಾಲ್ ಅಂಕಣದ ಎಲ್ಲಾ ಗೆರೆಗಳು 5 ಸೆಂಟಿಮೀಟರ್, ಎಷ್ಟು? 5 ಸೆಂಟಿಮೀಟರ್ ಅಗಲವಿರಬೇಕು. ಎರಡನೇ ಪಾಯಿಂಟ್, ಎಲ್ಲಾ ಗೆರೆಗಳು 5 ಸೆಂಟಿಮೀಟರ್ ಅಗಲವನ್ನು ಹೊಂದಿರಬೇಕು. ಇದು ಫಿಬಾದ ನಿಯಮ. ಓಕೆ. ಅಂಕಣದ ಎರಡೂ ಬದಿಗಳಲ್ಲಿ ರಿಂಗ್ ಹಾಗೂ ನೆಟ್ ಒಳಗೊಂಡ ಹಿಂಭಾಗದ ಹಲಗೆಯನ್ನು ಕೊನೆಯ ಗೆರೆಯಿಂದ 1.20 ಮೀಟರ್ ಒಳಗೆ ಬರುವ ಹಾಗೆ ನೆಟ್ಟಿರಬೇಕು. ಏನೋ ರಿಂಗ್ ಹಾಗೂ ನೆಟ್ ಅನ್ನು ನೆಟ್ ಹಿಂಭಾಗದ ಹಲಗೆ ಅಂದರೆ 1.20 ಮೀಟರ್ ಒಳಗೆ ಬರುವ ಹಾಗೆ ನೆಟ್ಟಿರಬೇಕು. ನೆಕ್ಸ್ಟ್, ನೆಲದಿಂದ ರಿಂಗು ಮೇಲ್ಭಾಗಕ್ಕೆ 3.50 ಮೀಟರ್ ಎತ್ತರವಿದೆ.
ರಿಂಗ್ 3.05 ಮೀಟರ್ಸ್ ಎತ್ತರವಿರಬೇಕು. ಮೀಟರ್ ಎತ್ತರವಿರಬೇಕು. ಹಾಗೆ ಹಿಂಭಾಗದ ಹಲಗೆ ಮತ್ತು ಹಾಗೂ ಬ್ಯಾಸ್ಕೆಟ್ನ ಅಡ್ಡವಾಗಿ ಸರಿ ಇದೇ ಪಾಯಿಂಟ್. ಏನೋ ಅಂಕಣದ ಪರೀಕ್ಷೆ ಯಾವ ರೀತಿ ಇದು ಆಯತಾಕಾರದಲ್ಲಿ ಅಂಕಣ ಇರಬೇಕು. ಮೊದಲನೇದು ಎಲ್ಲ ಗೆರೆಗಳು 5 ಸೆಂಟಿಮೀಟರ್ ಅಗಲಗಳನ್ನ ಹೊಂದಿರುತ್ತೆ. ರಿಂಗು ಹಾಗೂ ಮೇಟ್ ಹಿಂಭಾಗದ ಹಲಗೆ 1.20 ಮೀಟರ್ಸ್ ಒಳಗೆ ಬರುವ ಹಾಗೆ ನೆಟ್ ಇರಬೇಕು. ಹಾಗೂ ನೆಲದಿಂದ ರಿಂಗ್ 3.50 ಮೀಟರ್ಸ್ ಎತ್ತರವಾಗಿ ಇರಬೇಕು. ಇದು ಅಂಕಣದ ಪರಿಚಯ. ಇದು ಮೆಜರ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅಂಕಣ ಅನ್ನೋದನ್ನ ನಾವು ನೋಡ್ಕೊಂತ ಹೋಗೋಣ. ಅಂಕಣ ಯಾವ ಶೇಪ್ ಆಗಿದೆ, ಏನೇನಿರುತ್ತೆ ಒಳಗೆ ಅನ್ನೋದನ್ನ ನಾವು ನೋಡ್ಕೊಂತ ಹೋಗೋಣ. ಓಕೆ ವಿದ್ಯಾರ್ಥಿಗಳೇ, ಬ್ಯಾಸ್ಕೆಟ್ ಬಾಲ್ ಗ್ರೌಂಡ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಈಗ ನೋಡೋಣ. ಈ ಲೈನ್ ಅನ್ನು ನಾವು ಸೈಡ್ ಲೈನ್ ಅಂತ ಕರಿತೀವಿ, ಈ ಲೈನ್ ಅನ್ನ ಎಂಡ್ ಲೈನ್ ಅಂತ ಕರಿತೀವಿ. ಈ ಸೈಡ್ ಲೈನ್ 28 ಮೀಟರ್ ಉದ್ದವನ್ನ ಹೊಂದಿರುತ್ತೆ. ಹಾಗೆ ಇದು 15 ಮೀಟರ್ ಅಗಲವನ್ನ ಹೊಂದಿರುತ್ತದೆ. ಹಾಗೆ 14 ಮೀಟರ್ಗೆ ಹಾಫ್ ಲೈನ್ ಬರುತ್ತೆ, ಸೆಂಟರ್ ಲೈನ್, ಸೆಂಟರ್ ಸರ್ಕಲ್ ಅಂತ ಕರೀತಾರೆ. ಓಕೆ, ಇಲ್ಲಿಂದನೇ ಗೋಲಾ ಸರ್ಕಲ್ ಬಂದ್ಬಿಟ್ಟು ಗೇಮ್ ಅನ್ನು ಮತ್ತೆ ರಿಪೀಟ್ ಸ್ಟಾರ್ಟ್ ಮಾಡೋದು ಇಲ್ಲಿ ಈ ಸರ್ಕಲ್ ಇದ್ದಾರೆ. ಮತ್ತೆ ಪ್ರಾರಂಭವಾಗಿ ಇಲ್ಲಿಂದಲೇ ಸ್ಟಾರ್ಟ್ ಅನ್ನ ಮಾಡ್ತಾರೆ. ಓಕೆ, ಈ ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ಬಂದ್ಬಿಟ್ಟು 3 ಪಾಯಿಂಟ್ ಲೈನ್. ಈ ಇಲ್ಲಿಂದ ನಾವು ಈ ಲೈನ್ ಇಂದ ಬ್ಯಾಸ್ಕೆಟ್ ಮಾಡಿದ್ರೆ ನಮಗೆ 3 ಪಾಯಿಂಟ್ಗಳು ಸಿಗುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ನೋ ಚಾರ್ಜ್ ಸರ್ಕಲ್. ಇಲ್ಲಿ ಬಂದ್ಬಿಟ್ಟು ಚಾರ್ಜ್ ಮಾಡುವಾಗಿಲ್ಲ. ಓಕೆ, ನೆಕ್ಸ್ಟ್ ಇದು ರಿಸ್ಟ್ರಿಕ್ಟೆಡ್ ಏರಿಯಾ. ಇದು ಇದೆಲ್ಲ ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಕರೀತಾರೆ. ಓಕೆ, ಇಷ್ಟು ಬ್ಯಾಸ್ಕೆಟ್ ಬಾಲ್ ನ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ನಾವು. ಬ್ಯಾಸ್ಕೆಟ್ ಬಾಲ್ ಯಾವ ರೀತಿ ಇದೆ ಅಂತ ನಾನು ಅಂಕಣ ಯಾವ ರೀತಿ ಇದೆ ಅಂತ ನಾನೀಗ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ.
ಹಾಗೆ ಸಲಕರಣೆಗಳ ಪರಿಚಯ. ಸಲಕರಣೆಗಳು ಯಾವ ರೀತಿಯಾಗಿರ್ತವೆ ಬ್ಯಾಸ್ಕೆಟ್ಬಾಲ್ ಅಲ್ಲಿ ಅನ್ನೋದನ್ನ ನಾನು ಈಗ ತಿಳಿಸ್ಕೊಡ್ತೀನಿ. ಸಲಕರಣೆ ಅದರಲ್ಲಿ ಮೊದಲನೇದು ಏನಪ್ಪಾ, ಚೆಂಡು. ಬ್ಯಾಸ್ಕೆಟ್ಬಾಲ್ ಚೆಂಡು. ಏನೇನು ಚೆಂಡು ಗೋಲಾಕಾರವಾಗಿದ್ದು ಚರ್ಮ ಅಥವಾ ರಬ್ಬರ್ನಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ಇದು ಗೋಲಾಕಾರವಾಗಿರುತ್ತದೆ. ಗೋಲಾಕಾರವಾಗಿದೆ ಹಾಗೂ ಚರ್ಮ ಹಾಗೂ ರಬ್ಬರ್ನಿಂದ ಈ ಬಾಲನ್ನ ತಯಾರಿಸಿರ್ತಾರೆ. ಓಕೆ, ಚೆಂಡಿನೊಳಗಿನ ಗಾಳಿಯು ಒತ್ತಡವನ್ನು ಪರೀಕ್ಷಿಸಲು ಅದನ್ನು ಸುಮಾರು 1.8 ಮೀಟರ್ ಎತ್ತರದಿಂದ ಬೀಳಿಸಿದಾಗ 1.80 ಮೀಟರ್ ಎತ್ತರದಿಂದ ಬೀಳಿಸಿದಾಗ ಅದು 1.20 ಮೀಟರ್ ಇಂದ 1.40 ಮೀಟರ್ನಷ್ಟು ಎತ್ತರಕ್ಕೆ ಜಿಗಿಬೇಕು. 1.20 ಟು 1.40 ಮೀಟರ್ ಎತ್ತರ ಕುಸಿಯಬೇಕು. ಆಗ ಇದು ಬ್ಯಾಸ್ಕೆಟ್ಬಾಲ್ ಯೋಗ್ಯವಾಗಿದೆ ಅಂತ ನಾವು ಹೇಳಬಹುದು. ಹಾಗೆ ನೆಕ್ಸ್ಟ್, ಚೆಂಡಿನ ಅಳತೆ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ವಿಭಿನ್ನವಾಗಿರುತ್ತದೆ. ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯದ್ದಾಗಿರುತ್ತದೆ. ಬಾಯ್ಸ್ ಅಂಡ್ ಗರ್ಲ್ಸ್ ಬೇರೆ ಬೇರೆ ಆಗಿರುತ್ತದೆ. ಓಕೆ, ನೆಕ್ಸ್ಟ್, ಅದರ ತೂಕ ಎಷ್ಟಿರುತ್ತೆ, ಸುತ್ತಳತೆ ಎಷ್ಟಿರುತ್ತೆ? ಬಾಲಿನ 74.9 ರಿಂದ 78 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿರುತ್ತದೆ. 78 ಸೆಂಟಿಮೀಟರ್ ಸುತ್ತಳತೆಯನ್ನ ಸುತ್ತಳತೆಯನ್ನ ಪುರುಷರ ಬ್ಯಾಸ್ಕೆಟ್ಬಾಲ್ ಹೊಂದಿರುತ್ತದೆ. ಪುರುಷರು ಹಾಗೆ 73.7 ಸೆಂಟಿಮೀಟರ್ ಅನ್ನ ಮಹಿಳೆಯರ ಬ್ಯಾಸ್ಕೆಟ್ಬಾಲ್ ಹೊಂದಿರುತ್ತದೆ. 73.7 ಸೆಂಟಿಮೀಟರ್ ಸುತ್ತಳತೆಯನ್ನ ಮಹಿಳೆಯರ ಬ್ಯಾಸ್ಕೆಟ್ಬಾಲ್ ಹೊಂದಿರುತ್ತದೆ. ಹಾಗೆ ಇದರ ತೂಕ ಎಷ್ಟಿರುತ್ತಪ್ಪ ಅಂತಂದ್ರೆ, ಇದರ ತೂಕ 567 ರಿಂದ 650 ಗ್ರಾಂ. ಇದು ಪುರುಷರಿಗೆ. ಇರುತ್ತೆ. ಹಾಗೆ ಮಹಿಳೆಯರಿಗೆ ಎಷ್ಟಿರುತ್ತಪ್ಪ ಅಂತಂದ್ರೆ 510 ರಿಂದ 510 ಟು 567. ಇದು ಮಹಿಳೆಯರಿಗೆ ಇರುತ್ತೆ. ಇಷ್ಟು ಬಾಲಿನ ವಿವರ. ಯಾವ್ದಪ್ಪ ಅಂದ್ರೆ ಇದು ಗೋಲಾಕಾರವಾಗಿರುತ್ತದೆ ಮತ್ತು ಚರ್ಮ ಅಥವಾ ರಬ್ಬರ್ನಿಂದ ಈ ಚೆಂಡನ್ನ ತಯಾರಿಸಲಾಗಿರುತ್ತದೆ. ಇದು 1.80 ಮೀಟರ್ ಎತ್ತರದಿಂದ ಬೀಳಿಸಿದಾಗ
1.20 to 1.40 ಮೀಟರ್ನಷ್ಟು. ಪ್ರಿಯ ವಿದ್ಯಾರ್ಥಿಗಳೇ, ಬ್ಯಾಸ್ಕೆಟ್ ಬಾಲ್ ಚೆಂಡು ಯಾವ ರೀತಿಯಾಗಿರುತ್ತದೆ ಅನ್ನೋದನ್ನ ನಾವು ಈಗ ನೋಡ್ಕೊಂತ ಹೋಗೋಣ. ಗೋಲಾಕಾರವಾಗಿರುತ್ತದೆ ಹಾಗೂ ಚರ್ಮ ಹಾಗೂ ರಬ್ಬರ್ನಿಂದ ಬ್ಯಾಸ್ಕೆಟ್ ಬಾಲ್ ಅನ್ನ ತಯಾರಿಸಲಾಗಿರುತ್ತದೆ ಹಾಗೂ 1.80 ಮೀಟರ್ಸ್ ಎತ್ತರದಿಂದ ಬಿಡಿಸಿದಾಗ 1.20 to 1.40 ಮೀಟರ್ಸ್ ಎತ್ತರ ಪುಟಿಯಾಗಬೇಕು. ಕೆಳಗೆ 1.80 ಮೀಟರ್ಸ್ ಮೇಲಿಂದ ಕೆಳಗಡೆ ಹಾಕಿದ್ರೆ 1.20 to 1.40 ಮೀಟರ್ಸ್ ಎತ್ತರ ಅದು ಪುಟಿಯಬೇಕು. ಹಾಗೆ ಗರ್ಲ್ಸ್ ಬಾಯ್ಸ್ ಅಂಡ್ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಬೇರೆ ಬೇರೆ ರೀತಿಯಾದಂತಹ ಬ್ಯಾಸ್ಕೆಟ್ ಬಾಲ್ಗಳು ಇರ್ತವೆ. ಹಾಗೆ ಇದರ ಸುತ್ತಳತೆ 78 ಸೆಂಟಿಮೀಟರ್ ಅಳತೆಯನ್ನು ಪುರುಷರಿಗೆ ಹೊಂದಿರುತ್ತದೆ. ಹಾಗೆ 73.7 ಸೆಂಟಿಮೀಟರ್ ಸುತ್ತಳತೆಯನ್ನ ಮಹಿಳೆಯರಿಗೆ ನೀಡಲಾಗಿರುತ್ತದೆ. ಹಾಗೆ ಇದರ ತೂಕ ಎಷ್ಟಿರುತ್ತಪ್ಪ ಅಂದ್ರೆ 567 to 650 ಗ್ರಾಂ ತೂಕವನ್ನ ಹೊಂದಿರುತ್ತದೆ. ಹಾಗೆ 510 ರಿಂದ 567 ಗ್ರಾಂ ತೂಕವನ್ನ ಮಹಿಳೆಯರಿಗೆ ಬಾಲ್ ಹೊಂದಿರುತ್ತದೆ. ಹಾಗೆ ಮುಂದಿನದರಲ್ಲಿ ನೋಡೋಣ ಇದರ ಸಾಮಾನ್ಯ ನಿಯಮಗಳು ಯಾವ ರೀತಿಯಾಗಿದೆ ಅನ್ನೋದನ್ನ 1 by 1 ನೋಡ್ಕೊಂತ ಹೋಗೋಣ. ಸಾಮಾನ್ಯ ನಿಯಮಗಳು. ಬ್ಯಾಸ್ಕೆಟ್ ಬಾಲ್ ಆಟವನ್ನು 5 ಆಟಗಾರರಿರುವ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ. ಎಷ್ಟು ಆಟಗಾರರು ಇರಬೇಕು? 5 ಆಟಗಾರರು. ಆಟಗಾರರನ್ನ ಹೊಂದಿರಲಾಗುತ್ತದೆ. ಆಟಗಾರರನ್ನು ಬದಲಾಯಿಸಲು ಯಾವುದೇ ನಿರ್ಬಂಧಗಳಿಲ್ಲವಾದರೂ ಆಟವು ತಾತ್ಕಾಲಿಕವಾಗಿ ಸ್ಥಗಿತಗೊಂಡ ಸಮಯದಲ್ಲಿ ಈ ಸಮಯವನ್ನು ನೆರವೇರಿಸಿಕೊಳ್ಳಬೇಕಾಗುತ್ತದೆ. 7 ಜನ ಬದಲಿ ಆಟಗಾರರು ಪ್ರತಿ ತಂಡವು ಹೊಂದಿರುತ್ತದೆ. 7 ಜನ ಬದಲಿ ಆಟಗಾರರು. 7 ಜನ ಬದಲಿ ಆಟಗಾರರನ್ನ ಪ್ರತಿ ತಂಡವು ಹೊಂದಿರುತ್ತದೆ. ಚೆಂಡನ್ನು ಎದುರಾಳಿಯ ಬುಟ್ಟಿಯೊಳಗೆ ಲೋಹದ ರಿಂಗ್ ಅಥವಾ ನೆಟ್ಟಿನೊಳಗೆ ಹಾಕುವುದು ಮತ್ತು ಅದೇ ಸಮಯದಲ್ಲಿ ತಾವು ರಕ್ಷಿಸುವ ಬುಟ್ಟಿಯೊಳಗೆ ಎದುರಾಳಿಗಳ ಚೆಂಡು ಆಟದಂತೆ ನೋಡಿಕೊಳ್ಳುವುದು ಆಟದ ಮೂಲ ಉದ್ದೇಶ. ಏನಪ್ಪಾ ಅಂದ್ರೆ ಬುಟ್ಟಿ ಒಳಗೆ ಹಾಕುವುದು ಹಾಗೂ ತಮ್ಮದೇ ಬುಟ್ಟಿಯನ್ನು ತಮ್ಮ ತಂಡದ ಬುಟ್ಟಿಯನ್ನು ರಕ್ಷಿಸಿಕೊಳ್ಳುವುದು. ಈ ಬ್ಯಾಸ್ಕೆಟ್ ಬಾಲ್ ಆಟದ ಮೂಲ ಉದ್ದೇಶವಾಗಿರುತ್ತದೆ. ಮೂಲ ಉದ್ದೇಶ ಏನಪ್ಪ ಅಂದ್ರೆ ಬುಟ್ಟಿ ಒಳಗೆ ಹಾಕುವುದು, ತಕ್ಷಣವಾಗಿ ಓಡಿ ಹೋಗಿ ತಮ್ಮ ಬುಟ್ಟಿಯಲ್ಲಿ ಎದುರಾಳಿ ತಂಡದವರು ಬ್ಯಾಸ್ಕೆಟ್ ಹಾಕದಂತೆ ರಕ್ಷಿಸಿಕೊಳ್ಳುವುದು ಈ ಬ್ಯಾಸ್ಕೆಟ್ ಬಾಲ್ನ ಮೂಲ ಉದ್ದೇಶ ಆಗಿದೆ. ಹಾಗೆ ತಮ್ಮ ತಂಡದವರು ಅಂಕ ಗಳಿಸಲು ಇರುವ ಬುಟ್ಟಿ ಹಾಗೂ ಅಂಕಣದ ಮಧ್ಯಭಾಗಕ್ಕೆ ಮುಂಭಾಗದ ಅಂಕಣ ಮತ್ತು ತಂಡದ ಆಟಗಾರರು ಎದುರಾಳಿಗಳಿಂದ ರಕ್ಷಿಸುತ್ತಿರುವ ಬುಟ್ಟಿ ಹಾಗೂ ಅಂಕಣದ ಅರ್ಧ ಭಾಗಕ್ಕೆ ಹಿಂಭಾಗದ ಅಂಕಣ ಎಂದು ಕರೆಯುತ್ತಾರೆ. ಯಾವ ರೀತಿಯಪ್ಪ ಅಂದ್ರೆ ತಮ್ಮ ತಂಡದವರು ಅಂಕ ಗಳಿಸಲು ಇರುವ ಬುಟ್ಟಿ ಹಾಗೂ ಅಂಕಣದ ಅರ್ಧ ಭಾಗಕ್ಕೆ. ಯಾವ ರೀತಿಯಪ್ಪ ಅಂದ್ರೆ ಅಂಕಣದ ಅರ್ಧ ಭಾಗ, ಅದನ್ನ ನಾವು ಏನಂತ ಕರಿತೀವಿ? ನಾವು
ಹಾಗೆ ನಮ್ಮ ಹಿಂದಿನ ಅಂಕಣವನ್ನು ತಮ್ಮ ಅಂಕಣವನ್ನು ಹಿಂಭಾಗದ ಅಂಕಣ ಎಂದು ನಾವು ಕರೆಯಬಹುದಾಗಿದೆ. ಹಾಗೆ ಚೆಂಡನ್ನು ಮುನ್ನಡೆಸಿ ಹೋಗಲು ಅದನ್ನು ಆಟಗಾರರು ಪಾಸ್ ಮಾಡಬೇಕಾಗುತ್ತದೆ. ಈ ಬಾಸ್ಕೆಟ್ಬಾಲ್ ಅಲ್ಲಿ ಬಾಲ್ ಅನ್ನು ಹಿಡಿದು ಹೊಡೆಯುವಾಗೆಲ್ಲ ಪಾಸ್ ಮಾಡಬೇಕಾಗುತ್ತದೆ. ಪಾಸ್ ಮಾಡಬೇಕು. ಪಾಸ್ ಮಾಡಬೇಕು. ಇಲ್ಲವೇ ಒಂದು ಕೈಯಿಂದ ನೆಲಕ್ಕೆ ಪುಟಿಸುತ್ತಾ ಹೋಗಬೇಕು. ಒಂದು ಕೈಯಿಂದ ನೆಲಕ್ಕೆ ಡ್ರಿಬಲಿಂಗ್ ಪುಟಿಸುತ್ತಾ ಹೋಗಬೇಕು. ಪುಟಿಸುತ್ತಾ ಹೋಗಬೇಕಾಗುತ್ತೆ. ಹಾಗೆ ಮೂಲ ಕೌಶಲ್ಯಗಳಾದ ಕಾಲುಗಳ ಕ್ರಿಯೆ, ಚೆಂಡನ್ನು ಹಿಡಿಯುವುದು, ಪುಟಿಸುವುದು, ಶೂಟ್ ಮಾಡುವುದು, ಪಾಸ್ ಮಾಡುವುದು, ರಿಬೌಂಡಿಂಗ್, ಚೆಂಡು ರೈತ ಚಲಿಸುವುದು ಮತ್ತು ಚೆಂಡಿನೊಳಗೆ ಚಲಿಸುವುದನ್ನು ಆಟಗಾರರು ಬಳಸುತ್ತಾರೆ. ಯಾವುದನ್ನು ಬಳಸ್ತಾರೆ ಅನ್ನೋದನ್ನ ನಾವು ಈಗ ನೋಡೋಣ. ಆಟಗಾರರು ಮುಖ್ಯವಾಗಿ ಯಾವ ರೀತಿಯಾಗಿ ಚಲನೆ ವಲನೆಗಳನ್ನ ಈ ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ನಾವು ನೋಡಬಹುದು ಅಂತ ನೋಡೋಣ. ಮೂಲ ಕೌಶಲ್ಯಗಳು ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಮೂಲ ಕೌಶಲ್ಯಗಳು ಯಾವ್ಯಾವು ಅಂತಂದ್ರೆ ಕಾಲುಗಳ ಕ್ರಿಯೆ, ಚೆಂಡನ್ನು ಹಿಡಿಯುವುದು, ಪುಟಿಸುವುದು, ಹಾಗೆ ಪಾಸ್ ಮಾಡುವುದು, ಹಾಗೆ ರಿಬೌಂಡಿಂಗ್ ಮಾಡುವುದು, ಹಾಗೆ ಚೆಂಡು ರಹಿತ ಚಲನೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಚೆಂಡು ರಹಿತ ಚಲನೆ. ಚೆಂಡು ರಹಿತ ಚಲನೆ ಹಾಗೂ ಚೆಂಡಿನೊಂದಿಗೆ ಚಲಿಸುವುದು. ಈ ಬಾಸ್ಕೆಟ್ ಬಾಲ್ ಆಟದಲ್ಲಿ ಮೂಲ ಕೌಶಲ್ಯಗಳು ಯಾವ್ಯಾವ ಅಂದ್ರೆ ಕಾಲುಗಳ ಕ್ರಿಯೆ ಯಾವ ರೀತಿ ಆಗುತ್ತೆ, ಸಮಯಕ್ಕೆ ತಕ್ಕಂತೆ ಕಾಲುಗಳ ಕ್ರಿಯೆಯನ್ನ ನಾವು ಹೊಂದಿರಬೇಕಾಗುತ್ತೆ. ಚೆಂಡನ್ನು ಹಿಡಿಯುವುದು, ಚೆಂಡನ್ನು ಯಾವ ರೀತಿಯಾಗಿ ಹಿಡಿಯುವುದು ಅನ್ನೋದನ್ನ ನಾವು ತಿಳಿಯಬೇಕಾಗುತ್ತದೆ. ಪುಟಿಸುವುದು, ಡ್ರಿಬ್ಲಿಂಗ್ ಮಾಡುವುದು ಹಾಗೂ ಪಾಸ್ ಮಾಡೋದು, ಮ್ಯಾನ್ ಟು ಮ್ಯಾನ್ ಪಾಸ್ ಅನ್ನ ಕೊಡುವುದು, ರಿಬೌಂಡಿಂಗ್ ಮಾಡುವಂತ ಹೋಗುವುದು, ಚೆಂಡು ರಹಿತ ಚಲನೆ, ಚೆಂಡನ್ನು ಹಿಡಿಯದೆ ಬರೀ ಕೈಯಲ್ಲಿ ಓಡುವುದು, ತಮ್ಮ ಕೋಟಿದ ಎದುರಾಳಿ ಕೋಟಿನೊಳಗೆ, ಹಾಗೆ ಚೆಂಡಿನೊಂದಿಗೆ ಚಲಿಸುವುದು. ಇಷ್ಟು ಬ್ಯಾಸ್ಕೆಟ್ ಬಾಲ್ ಆಟದ ಮೂಲ ಕೌಶಲ್ಯಗಳು. ಹಾಗೆ ಇನ್ನು ಉಳಿದ ನಿಯಮಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ.